ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹಂಗದಿರಿ? ಎಲ್ರದ್ದು ನಾಷ್ಟ ಆಯಿತಾ? ನಂದು ಇನ್ನೂ ನಾಷ್ಟ ಆಗಿಲ್ಲ ಫ್ರೆಂಡ್ಸ್. ನಾಷ್ಟ ಮಾಡಬೇಕು. ನಾಷ್ಟಕ್ಕೆ ಅವಲಕ್ಕಿ ಮಾಡ್ತಾಯಿದ್ದೀನಿ. ನಾಷ್ಟ ಮಾಡಿ ಮುಂದೆ ನೋಡಬೇಕು ಏನು ಮಾಡಬೇಕು ಏನಿಲ್ಲ ಅಂತ ನೋಡಿ. ಎಲ್ಲ ಅವಲಕ್ಕಿಗೆ ಹೆಚ್ಚಿಟ್ಟಿದ್ದೀನಿ. ಒಂದು ಸೆಕೆಂಡ್ ತೋರಿಸ್ತೀನಿ, ವೆಯ್ಟ್ ಮಾಡಿ. ನೋಡಿ, ಅವಲಕ್ಕಿಗೆ ಮಾಡ್ತಾಯಿದ್ದೀನಿ. ಇಲ್ಲ ಅವಲಕ್ಕಿ ಎಲ್ಲ ಹಾಕ್ಕೊಂಡಿದ್ದೀನಿ. ಇಲ್ಲಿ ಈರುಳ್ಳಿ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಎಷ್ಟು ನಾಷ್ಟ ಮಾಡಬೇಕೀಗ. ಅವಲಕ್ಕಿ ರೆಡಿ ಆಗಬೇಕು. ಅದು ಬೇಯಬೇಕು ಒಂದು ಸ್ವಲ್ಪ. ತರಕಾರಿ ಎಲ್ಲ ಬೇಯಲಿ. ಒಂದು ಸೆಕೆಂಡ್ ನೋಡಿ ಫ್ರೆಂಡ್ಸ್. ಇವತ್ತು ನಮ್ಮ ಮನೆಗೆ ನ್ಯೂ ಮೆಂಬರ್ ಬಂದಿದ್ದಾರೆ. ಯಾರು ಅಂತ ಹೇಳಿ ತೋರಿಸ್ತೀನಿ, ವೆಯ್ಟ್ ಮಾಡಿ. ನೋಡಿ, ಇದನ್ನು ತೊಗೊಂಡೆ ನಾನು. ಫ್ಲಿಪ್ಕಾರ್ಟಲ್ಲಿ ತೊಗೊಂಡೆ ರಿಂಗ್ ಲೈಟು. ನನಗೆ ಬೇಕಲ್ವ, ಇದು ರೀಲ್ಸ್ ಮಾಡಲಿಕ್ಕೆ ಬೇಕು. ನನಗಿದು ಅವಶ್ಯಕತೆ ಇತ್ತು. ಸೊ ಹಂಗಾಗಿ ತೊಗೊಂಡೆ. ಚೆನ್ನಾಗಿದೆ ಫ್ರೆಂಡ್ಸ್. ತೊಗೊಂಬಂದೆ, ಸೆಟ್ ಮಾಡಿದ್ವಿ ನಾನು ನಮ್ಮ ಮನೆಯವರು ಸೇರಿಕೊಂಡು. ಚೆನ್ನಾಗಿದೆ ರಿಂಗ್ ಲೈಟ್. 3 ಥರ ಶೈನಿಂಗ್ ಲೈಟ್ ಬರ್ತೈತಿ. ನಮಗೆ ಯಾವ್ದು ಬೇಕೋ ಅದನ್ನ ಮಾಡ್ಕೋಬಹುದು. ಇಲ್ಲಿ ನೋಡಿ, ನಿನ್ನೆ ಸಂತೆ ಮಾಡ್ಕೊಂಬಂದೆಲ್ಲ ಸೊಪ್ಪು ಸೋಸ್ಕೋಬೇಕು ಫ್ರೆಂಡ್ಸ್. ನಿನ್ನೆ ಫುಲ್ಲು ಸುಸ್ತಾಗ್ಬಿಟ್ಟೆ ಸಂತೆ ಮಾಡ್ಕೊಂಬರೋತ್ತಿಗೆ. ಸೊ ಹಂಗಾಗಿ ಏನು ಮಾಡೋಕ್ಕಾಗಲಿಲ್ಲ. ಈಗ ಇದನ್ನ ಸೋಸಬೇಕು. ಒಂದು ಪುದೀನ ತೊಗೊಂಡೆ, ಒಂದು ಸೀಪಾಲಕ್ಕು, ಒಂದು ಕೊತ್ತಂಬರಿ ಸೊಪ್ಪು. ಇವು 3 ನಾಷ್ಟಾಗಿಷ್ಟೆಲ್ಲ ಮುಗಿಸ್ಕೊಂಡು ಸೊಪ್ಪು ಸೋಸ್ಕೊಂಡ್ಬಿಡ್ತೀನಂತೆ. ಆಮೇಲೆ ಸ್ವಲ್ಪ ಪಪ್ಪು ಮಾಡಿದ್ರಾಯ್ತು, ಆಂಧ್ರ ಸ್ಟೈಲು. ಹೇಗಿದೆ ಅಂತ ಹೇಳಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಇದನ್ನ ತೊಗೊಂಡಿದ್ದೆ ಒಂದು ಹೊಸದು. ಹೇಗಿದೆ ಅಂತ ಹೇಳಿ, ನಿಮಗೇನು ಅನಿಸುತ್ತೆ ಇದನ್ನು ತೊಗೊಂಡಿದ್ದಕ್ಕೆ ಅಂತಂದೇಳಿ ಒಂದು ಕಮೆಂಟ್ ಹಾಕಿ, ಓಕೆನಾ? ಬನ್ನಿ, ಯಾರೆಲ್ಲ ಫ್ರೀ ಇದ್ದೀರಾ ಜಾಯಿನ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ, ಓಕೆನಾ? ಥ್ಯಾಂಕ್ ಯು. ವೀಡಿಯೋಸ್ಗಳನ್ನ ನೋಡೋರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಬನ್ನಿ. ಅವಲಕ್ಕಿ ರೆಡಿ. ಪ್ಲೇಟ್ ಮುಚ್ಚಿಬಿಡೋಣ. ತಿನ್ನೋದಷ್ಟೇ. ಇಲ್ಲಿ ಸ್ವಲ್ಪ ಬೇಳೆ ನೆನಕಿದ್ದೀನಿ ಪಪ್ಪು ಮಾಡಲಿಕ್ಕೆ. ತೊಗರಿ ಬೇಳೆ ನೆನಕಿದ್ದೀನಿ, ನೆನಿಬೇಕು ಅವು ಸ್ವಲ್ಪ. ನೆಂದಾದಮೇಲೆ ಮಾಡ್ತೀನಂತೆ. ಹೊರಗಿಂದೊಂದು ವ್ಯೂ ತೋರಿಸ್ತೀನಿ. ಬಿಸಿಲೈತಿ ಫ್ರೆಂಡ್ಸ್, ಬಿಸಿಲು ಬಿದ್ದೈತಿ. ಹೂವು ನೋಡಿ ಎಷ್ಟು ದೊಡ್ಡದು ಬಿಟ್ಟೈತಿ. ಇಷ್ಟೇ. ಇದರಲ್ಲಿ ನೋಡಿ ಎಷ್ಟು ಹೂವು ಬಿಟ್ಟಿದ್ದಾವೆ. ಒಂದೇ ಒಂದು ಗೊಂಚಲೈತಿದು ಅಲ್ವಾ? ನೋಡಿ, ಇಷ್ಟೇ ಇವತ್ತಿಂದು ಬಿಸಿಲು. ಹೆವಿ ಬಿಸಿಲಿದೆ. ಪಕ್ಷಿ ಯಾವ ರೀತಿ ಇದೆ ಫ್ರೆಂಡ್ಸ್. ವಾತಾವರಣ ಫುಲ್ ಮಸ್ತಿದೆ. ಬಿಸಿಲಂತೂ ಹೆವಿ ಬಿಸಿಲಿದೆ. ಇಷ್ಟು ಇವತ್ತಿನ ಡೇ ನಂದು. ಇವಿಷ್ಟು ಇವತ್ತು ಬಟ್ಟೆ ತೊಳ್ಕೊಬೇಕು ನಾನು. ಯಾಕಂದರೆ ಇವತ್ತು ನಂದು ರಜೆ ಆಯ್ತಲ್ವ. ಸೊ ಹಂಗಾಗಿ ಇವತ್ತು ಎಷ್ಟು ಕೆಲಸ ಆಕತ್ತೆ ಅಷ್ಟು ಮಾಡ್ಕೋಬೇಕು. ಹೆಂಗೆ ಹಾಕೊಂಡ್ಬಿಟ್ಟಿನಿ, ನನಗೆ ಕೆಟ್ಟ ಅನ್ಸಕತ್ತೈತಿ ಫ್ರೆಂಡ್ಸ. ಯಪ್ಪ, ಈ ಥರ ಇಟ್ಕೊಂಡು ಇರೋಕ್ಕೂ ನನಗೆ ಆಗೋದಿಲ್ಲ. ಸೊ ಹಂಗಾಗಿ ಕೆಟ್ಟ ಅನ್ಸ್ಲಿಕ್ಕತ್ತೈತಿ. ಇಲ್ಲಿ ನೋಡಿ, ನಮ್ಮ ಮನೆಯವರು ಇವನ್ನ ಕಾಳನ್ನ ಮೊಳಕೆ ಬರೆಸಿಟ್ಕೊಂಡಿದ್ದಾರೆ ತಿನ್ನಲಿಕ್ಕೆ ಅಂತ ಹೇಳಿ. ಶೇಂಗಾ ಕಾಳು ಮೊಳಕೆ ಬರೆಸ್ಕೊಂಡಿದ್ದಾರೆ. ಇವನ್ನ ತಿಂತಾರೆ. ಇಷ್ಟೇ ಇವತ್ತಿನ ಡೇ. ಹೆಂಗೈತಿ ನನ್ನ ಡೇ ಅಂತಂದು ಹೇಳ್ಬಿಟ್ಟು
ನೋಡಿ ನೀವೇ. ಹೊರಗೊಂದು ಸಲ ಬಟ್ಟೆ ಎಲ್ಲ ತೆಗೆದು ಹಾಕಬೇಕು ಫ್ರೆಂಡ್ಸ್. ಇವತ್ತು ಮಷಿನಿಗೆ ಬಟ್ಟೆ ಹಾಕಬೇಕು. ಸೊ ಅದ್ರ ಸಂಬಂಧ ಎಲ್ಲ ತೆಗೆದು ಹಾಕಬೇಕು. ನೋಡಿ ಇಷ್ಟು ಇಟ್ಕೊಂಡಿರ್ತೀನಿ, ಎಲ್ಲ ಕ್ಲೀನೇ ಇಟ್ಟಿರ್ತೀನಿ ಡೈಲಿ, ಎಲ್ಲ ತಿಕ್ಕೊಂಡು ಇಟ್ಕೊಂಡಿರ್ತೀನಿ. ಈಗ ಇವಿಷ್ಟು ಬಟ್ಟೆನ ತೆಗೆದು ಹಾಕಬೇಕು ನಾನು. ಬೇಗ ಬೇಗ ಸೊಪ್ಪು ಸೋಸ್ಕೊಂಡ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಸ್ವಲ್ಪ ಪಪ್ಪು ಮಾಡೋಣ ಅಂತ ಹೇಳಿ ಆಂಧ್ರ ಸ್ಟೈಲ್ ಪಪ್ಪು ಮಾಡ್ತಾಯಿದ್ದೀನಿ. ಬನ್ನಿ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಬಿಡೋಣ, ಯಾಕಂದರೆ ಟೇಸ್ಟು ಮಸ್ತ್ ಆಕತಿ ಫ್ರೆಂಡ್ಸ್. ಸ್ವಲ್ಪ ಒಗ್ಗರಣೆ ಅಂದರೆ ಏನು ಹಾಕೋದಿಲ್ಲ, ಸಾಸಿವೆ ಜೀರಿಗೆ ಅಂಥದ್ದೇನಿಲ್ಲ. ಎಲ್ಲ ಕುದ್ದಾದ್ಮೇಲೆ ಆಮೇಲೆ ಒಗ್ಗರಣೆ ಹಾಕ್ತೀನಂತೆ. ಅಲ್ಲಿವರೆಗೂ ಜಸ್ಟ್ ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡಿ ಹಾಕ್ಕೊಳಂತೆ. ಎಣ್ಣೆ ಕಾಯಿಲಿ ಇದು ಸ್ವಲ್ಪ. ನೋಡಿ ಬೇಳೆನ ಈ ಥರ ನೆನೆಸಿಟ್ಕೊಂಡಿದ್ದೀನಿ. ಪಪ್ಪುಗೆ ಟೇಸ್ಟು ಮಸ್ತ್ ಆಗ್ತೈತಿ ಫ್ರೆಂಡ್ಸ್. ಈಗ ಬೇಳೆನೂ ಹಾಕ್ಕೊಂಡ್ಬಿಡ್ತೀನಿ. ಹಿಂಗೆ ಹಾಕ್ಬೇಕಾದ್ರೆ ಅಲ್ಲೊಂದು ಇಲ್ಲೊಂದು ಬಿದ್ದುಬಿಡ್ತವೆ ಫ್ರೆಂಡ್ಸ್, ಸುಮ್ಮನೆ ವೇಸ್ಟ್ ಆಗ್ಬಿಡ್ತವೆ. ಹೀಗೆ ನೋಡಿ ಸ್ವಲ್ಪ ಅರಿಶಿನ ಹಾಕ್ಕೊತೀನಿ, ಸ್ವಲ್ಪ ಸಾಂಬಾರು ಪೌಡರ್, ಸ್ವಲ್ಪ ಕೈ ಎಡೋಣ. ಕೈ ಎಡ್ಬಿಟ್ಟು ಸ್ವಲ್ಪ ಉಪ್ಪು ಹಾಕೋಣ, ಯಾಕಂದರೆ ಬೇಳೆ ಏನು ಬೇಯುತ್ತೆ, ನೀರಲ್ಲಿ ನೆನೆ ಇಟ್ಟಿದ್ದೀನಲ್ಲ, ಬೇಳೆ ಚೆನ್ನಾಗೇ ಬೇಯುತ್ತೆ. ಒಂದು 4 ಸೀಟಿ ಹೊಡಿಬೇಕು ಫ್ರೆಂಡ್ಸ್ ಇದು. ಇದು 4 ಸೀಟಿ ಹೊಡೆದ್ಮ ಆದಮೇಲೆ ಆಮೇಲೆ ಒಗ್ಗರಣೆ ಹಾಕೋದನ್ನ ತೋರಿಸ್ತೀನಂತೆ. ಓಕೆನಾ?